ಶಾಂತ ಇಲ್ಲೇ ಕೂತಿಯೇನ? ನಡಿ ಗಣಪ ನಿಂತೈತಿ ಮಂಗಳಾರತಿ ಮಾಡ್ಬೇಕು ಬಾ. ಬಾ ಅಣ್ಣ ಕುಂದ್ರ ಬಾ. ಕುಂದ್ರಾಕ್ ಬರ್ಸತ್ತಿಲ್ವಾ? ಅದಕ್ಕೆ ಮಂಗಳಾರತಿ ಮಾಡ್ಬೇಕು, ನಾನು ನಿನ್ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ. ನಿಮ್ದು ಆತನ ಗಣಪನ ಇಟ್ಟಿದ್ದೆ? ನಮ್ದು ಆತಣ ಗಣಪನ ಇಟ್ಟು ಮುಗೀತು. ಇದು ಏನದ ಅಂದಂಗಣ್ಣ ಬಾ ಕುಂದ್ರ ಬಾ, ಒಂದಿಟ್ಟು ಗೋಧಿ ಹುಗ್ಗಿ ಮಾಡೀನಿ ತಿಂದ. ಅಯ್ಯೋ ಅಲ್ಲಿ ಮನ್ಯಾಗೂ ಅಡ್ಗೆ ಮಾಡಕ್ ತಯಾರಿ ಮಾಡ್ಯಾರವಾ. ಬಾರಿ ಇವತ್ತ ನಿನ್ ಗಾಣ ಇದು ಮಾವರ ಎಲ್ಲೋಗ್ಯಾರ ಕರಿ ಇಲ್ಲಿ. ಏನ್ರಿ ಏರಿ 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 ಇಳುವು ಏನ್ ಹೇಳು ಮಾವರ? ನಾನು ಹೇಳಕ್ ಬಂದಿದ್ದೆ ಮನ್ಯಾಗ ಗಣಪನ ಇಟ್ಟೈತಿ ಮಂಗಳಾರತಿ ಮಾಡ್ಬೇಕು, ಅದಕ್ಕೆ ತಂಗಿ ಕರ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ನಮ್ಮ ಮನ್ಯಾಗೂ ಇಟ್ಟತ್ತಲ್ಲ ಗಣಪನ. ನಮ್ಮ ಮನೇನ್ ಗಣಪನ್ ಬಿಟ್ಟು ನಿಮ್ಮ ಮನ್ಯಾಗ ಗಣಪ ಒಬ್ಬರು ನಾನು. ನಮ್ಮ ಮನಿದ ಗಣಪ ಒಬ್ಬನ. ಹೌದಿಲ್ರಿ? ಅಲ್ಲಿರೋದು ಅವನ, ಇಲ್ಲಿರೋದು ಅವನ. ಏನಾಗುದಿಲ್ಲ. ನಿಮ್ಮ ಮನ್ಯಾಗ ನೀವು ದಿನ ಮಾಡ್ತೀರಿ. ಇವತ್ತು ನಮ್ಮ ಮನೆಗೆ ತಂದೈತಿ, ನಿಮ್ಮ ಮನ್ಯಾಗ ಮಂಗಳಾರತಿ ಮುಗ್ದತ್ತಂತಲ್ಲ. ಹೆಂಗಿದ್ರು ಬರ್ರಿ ನಮ್ಮ ಮನೆಗೆ ಬರ್ರಿ, ಅಲ್ಲೇ ಮಂಗಳಾರತಿ ಮಾಡೋವಂತ್ರಿ. ಜ್ಯೋತಿ ಏನ್ ಮಾವ? ನಡಿ ಹೇಳವ, ಹೇಳು ಬಾ ಊರಿಗೆ ಹೋಗಲ್ಲ ಮನೆಗೆ ಹೋಗಲ್ಲ ನಡಿ. ಅಯ್ಯೋ ಮಾವ ನಂದಂತ್ರು ಕೆಲ್ಸದವ್, ನಂಗೆ ಬರಕ್ಕಾಗಂಗಿಲ್ಲ. ಅವನ್ ಕರ್ಕೊಂಡೋಗ್ರಿ, ಕರ್ಕೊಂಡೋಗಿ ಮುಗಿಸ್ಕೊಂಡು ಆರಾಮ್ ಸಂಜೆಗೆ ಕಳ್ಸ. ಏನು ನನಗೆ ಬರಕ್ಕಾಗಲ್ಲ. ಅದೇನ್ 3 ಹೊತ್ತು ಕೆಲಸ ಮಾಡ್ತಿರ್ತೀವ, ಹಬ್ಬದಾಗ ಏನ್ ಸುಟಿ ಇಲ್ದಂಗ ಐತನ? ಇಲ್ಲ ಮಾವ, ಹಂಗೆ ನನಗೆ ಕೋಟಿನ ಕೆಲಸ ಏನಿಲ್ಲ ಈಗ ಸದ್ಯಕ್ಕೆ. ಆದ್ರೆ ಕೆಲವೊಂದು ನನ್ನ ಕೆಲಸ ಹಂಗೆ ಉಳ್ದವು. ಬರೀ ಹೊರಗೆ ಅಡ್ಡಾಡೋದು ಅಂತೇಳಿ ಮನೆಯೊಳಗಿದ್ದು ನೆಮ್ಮದಿ ಕೆಲಸ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅದನ್ನು ಮುಗಿಸ್ಕೊಳ್ಳೋಣ ಅಂತೇಳಿ ನೀವು ಹೋಗಿ ಬರ್ರಿ ಮಾವ, ಕರ್ಕೊಂಡೋರಿ ಅತ್ತೆ ಅವನ್ ಕರ್ಕೊಂಡೋರಿ. ಏನಾರ ಹೇಳಿದ್ರೆ ನೀವು ಹಿಂಗೆ ಮಾಡ್ತೀರವ. ನೀವು ಹುಡುಗರಿಗೆ ನೀವು ದೇವ್ರದಿಂಡ್ರ ಭಯ ಭಕ್ತಿ ಅನ್ನೋದೇ ಇಲ್ಲ ನಿಮ್ಗೆ. ಆಯ್ತು ತಂಗಿ ಹೇಳ್ಬಾ, ಇನ್ನೂ ಕುಂತಿಯಲ್ಲ. ನಡಿ ಅಣ್ಣ, ಮಂಗಳಾರತಿ ಮುಗಿಸಿ ಇಲ್ಲೇ ಬರ್ತೇನಪ್ಪ. ಅಂತ ಚಲೋ ಅಡಿಗೆ ಮಾಡಕತ್ತೀನಿ. ಮತ್ತೆ ಇದು ಪವಿತ್ರಾ ಏನಪ್ಪ? ಬಾರವಾ ಹಬ್ಬಕ್ಕೆ ಮನೆಗೆ. ಅಯ್ಯೋ ಅಪ್ಪ, ನಾ ಬೇಕಾದ್ರೆ ಸಂಜೆ ಮುಂದೆ ಬರ್ತೇನೆ ಅಂತ ಅಡ್ಡಾಡ್ಕೊಂತ. ಈಗ ಆಗಲ್ಲಪ್ಪ, ಮನ್ಯಾಗ ಇಲ್ಲಿ ಕೆಲಸ ಬೇಕಾದಷ್ಟು ಅದಾವ. ಆಗ್ಲವ ಹಂಗಾರೆ ಸಂಜೆಗೆ ಬಾ. ಈಗ ನಿಮ್ಮ ಅತ್ತಿ ಮಾವನ್ ಕರ್ಕೊಂಡು ಹೋಗಿರ್ತೇನೆ. ಏನ ಮಧ್ಯಾಹ್ನ ಊಟ ಅಲ್ಲೇ ಹಾಕತಿ, ರಾತ್ರಿಗೆ ನೀವು ಇಲ್ಲಿ ಅಡ್ಗೆ ಮಾಡಿರ್ತೀಯಲ್ಲ, ಇಲ್ಲಿ ಉಣ್ತಾರ ತಗೋ. ಏನ ಸರಿ ಆತಪ್ಪ. ಅವಾಗ ಹೇಳು ಸಂಜೆಗೆ ಬರ್ತೇನೆ ಅಂತೇಳಿ. ಅಂದ್ರ ಅದ್ರಾಗ ಮನ್ಯಾಗ ಹುಡುಗರು ಬೇರೆ ಯಾರು ಇಲ್ಲ. ಅದ್ರ ಸಂಬಂಧ ಆಕಿಗೆ ಜೀವ ತಡಿವಲ್ತು. ಮನ್ಯಾಗ ಯಾರು ಇಲ್ಲ ನನಗೆ. ಒಂಥರ ಅವನು ಅಲ್ಲಿ ಹೋದ, ಆಕಿ ಸೊಸಿನೂ ಇಲ್ಲ, ಈಕಿನೂ ಊರಾಗಿದ್ದ ಬರುವಳ್ಳು ಹಬ್ಬಕ್ಕೆ ಅಂತೇಳಿ ಬೇಜಾರು ಮಾಡ್ಕೊಂಡಾಳ. ಅದಕ್ಕೆ ಹೋಗನ್ ಬರ್ರಿ ಎಲ್ಲರೂ. ನಾ ಸಂಜೆಗೆ ಬರ್ತೇನಪ್ಪ. ಇಲ್ಲಿ ಗಣಪನ ಇಟ್ಟಿಲ್ಲ ಅಂದ್ರೆ ಅಲ್ಲೇ ಬರ್ತಿದ್ದೆ, ಮತ್ತೆ ಗಣಪನ ಇಡ ಆಯ್ತಲ್ಲ, ಹಂಗಾಗಿ ಸಂಜೆಗೆ ಬರ್ತೇನೆ. ಆತ್ ನೋಡ್ರ, ಸಂಜೆಗೆ ಬರ ಹಂಗಾರ. ಜ್ಯೋತಿ ಬಾಯ್ಲೆ, ನಿನ್ನ ಫೋನಿಗೆ ಅದ ಆಗಲಿಂದ ಫೋನ್ ಬರತ್ತಿತ್ತವ. ನನ್ನ ಫೋನಿಗೆ ನೋಡೇ ಇಲ್ಲ ನಾನು. ನೋಡ್ತೇನೆ ತಡ್ರಿ, ನಿಮ್ಮ ಸರ್ದೇ ಇರ್ಬೇಕು. ನಂಗೆ ಯಾಕೆ ಮನುಷ್ಯ ನೋಡಿದ್ರೆ ಅಷ್ಟು ಸರಿ ಅದ ಅನ್ಸಂಗಿಲ್ಲ ನೋಡು. ಯಾಕೆ ಏನಾಯ್ತು? ನೀನು ಲಾಯರ್, ನನಗಿಂತ ಜಾಸ್ತಿ ನಿನಗೆ ಗೊತ್ತಾವಕ್ಕೆ. ನೀ ಮೊನ್ನೆ ಹೋಗ್ಲಿಲ್ಲಲ್ಲ, ಏನಾರ ಅಂದ್ರ? ಇಲ್ಲ, ಅವರೇ ಹೋಗಿ ಬಂದ್ರೆ. ನಾನು ಹಿಂಗೆ ಏನು ಹೇಳಿದೆ ಪಾಪ ಅವ್ರದೇ ನನಗೆ ಅವರು ಇದಕ್ಕೆ ಹೆಲ್ಪ್ ಮಾಡೋಕ್ಕಲ್ಲ. ನಾನು ಕಲ್ಸಕ್ಕೆ ಕೆಲಸ ಕರ್ಕೊಂಡು ಹೋಗಿರ್ತಾರೆ. ಈ ನಮ್ಮ ಒಂದು ಒಲ್ಲೆ ಅನ್ನೋದಕ್ಕೆ ಸುಮ್ಮನೆ ಅದೇ. ಸರಿ ಹೋಗಿ ನಿನ್ನ ಕೆಲಸ ನೀ ಮಾಡ್ಕೋಗು. ಅಪ್ಪ ಗಣಪ ಭಾರಿ ಚಂದದ ನೋಡ. ಯವ್ವ ನೋಡಕ್ಕೆ 2 ಕಣ್ಣು ಸಾಲದ. ಕುರ್ಚಿ ಮ್ಯಾಗ ಕುಂತಂಗ ಭಾರಿ ಚಂದ ಆಗೈತಲ್ಲ ಗಣಪ. ನಾನ ಹೋಗಿ ಬುಕ್ ಮಾಡಿ ಬಂದೆ ನೋಡುವ ಗಣಪನ್ನ. ನೋಡಿದೆ ಎಲ್ಲವಕ್ಕಿಂತ ನನಗಿದು ಭಾರಿ ಮನ್ಸಿಗೆ ಬಂದ್ಬಿಡ್ತು. ವರ್ಷ ಮನಿಗೊಬ್ರು ಅತಿಥಿ ಬಂದು ಹೋದಂಗೆ ಇರ್ತೈತಿ. ಅಷ್ಟು ಇಟ್ಟಾಗ ಎಷ್ಟು ಖುಷಿ ಇರ್ತೈತಿ. ಕಳ್ಸೋತ್ನಾಗ ಭಾರಿ ಒಂಥರ ಮನುಷ್ಯ ಮನೆಯಾಗಿದ್ದು ಹೋದ್ರೆ ಎಷ್ಟು ಹಳ ಅನಿಸ್ತೈತಲ್ಲ, ಹಂಗೆ ಬೇಜಾರಾಗಕತ್ತಿ ಬಿಡ್ತೈತಿ. ನನ್ನ ಮಗ ಸಣ್ಣವಿದ್ದಾಗ ಈ ಗಣಪನ ಇಟ್ಟು ಕಳ್ಸೋತ್ತೆ ಹಾಳಾಕತ್ತಿ ಬಿಡವ. ಮತ್ತ ಹಂಗ ಹುಡುಗರಿಗೆ ಅವ್ ನೋಡತ್ಲೆ ಒಂದ್ ನಮ್ಮನ್ ಇದಾಕತಿ. ಅದಕ್ಕೆ ಯಾಕೆ ಒಂಥರ ಸಪ್ಗದಿರಿ? ಏನಿಲ್ಲ ಬಿಡವ, ವರ್ಷಾವಧಿ ಹಬ್ಬ ನೋಡು, ಗಣಪನ ತರ್ಬೇಕಾದ ಕೆಲಸ ಇವಂದ ಇರ್ತೈತಿ. ಇಂಥ ಗಣಪನ ಹಬ್ಬದ ಟೈಮ್ನ್ಯಾಗ ಇವರು ಊರು ತಿರ್ಗಾಕ್ ಹೋಗ್ಯಾರ. ಮನೆ ಕಡೆ ಲಕ್ಷ್ಯ ಇರಲ್ಲ, ಏನಿಲ್ಲ. ಗಣಪಂದು ಎತ್ತ ಏನು ಹೆಂಗೆ ಅನ್ನೋದಿಲ್ಲ, ಏನಿಲ್ಲ. ಅಲ್ಲ ಇವ್ರು ಮಾಡ್ಕೊಂಡು ಹೋಗ್ಬೇಕು. ಈಕಿ ನನ್ನ ಸೊಸಿ ಎಲ್ಲ ಇಂಥವು ಕಲಿಬೇಕವ. ಇವನ್ನೆಲ್ಲ ಬಿಟ್ಕೊಟ್ಟು ಗಂಡನ ಕರ್ಕೊಂಡು ಊರು ಅಡ್ಡಾಡಕ್ಕೆ ಹೋಗ್ಯಾಳ. ಏನು ಮಾಡ್ತಿ? ಹೋಗ್ಲಿ ಬಿಡು, ಮತ್ತೇನು ಮಾಡಕತ್ತಿ? ಹೋಗ್ಯಾವ ಭಾಳ ದೂರಕ್ಕೆ ಏನೋ ಹೋಗ್ಯಾವ. ಹಬ್ಬ ಮತ್ತೀಗ ಎಲ್ಲ ಗುಡಿ ಗುಂಡಾರ ಖಾಲಿ ಇರ್ತೈತಿ, ಅವ್ರು ಅಡ್ಡಾಡೋ ಜಗಾನು ಖಾಲಿ ಇರ್ತೈತಿ. ಹಬ್ಬದಾಗ ಯಾರು ಮನುಷ್ಯರು ತಿರ್ಗಾಕ್ ಹೋಗುದಿಲ್ಲ. ಈಗ ಹೋಗ್ಯಾರ, ಹೋಗ್ಲಿ ಬಿಡ್ರಿ, ನಡೀತೈತೆ ಬಂದಾಗ ಬರ್ಲಿ. ನೀವು ಇಲ್ಲಿ ಕುತ್ಕೊಂಡು ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ಹೋದಾರ ಖುಷಿಯಾಗಿ ಬರ್ಲಿ ಹೊಳ್ಳಿ. ಇಲ್ಲವ ಬೇಜಾರು ಮಾಡ್ಕೊಳಕ್ಕೆ ಏನೈತೆ? ನಾ ಬೇಜಾರು ಮಾಡ್ಕೊಂಡ್ರೆ ನೀವು ತಗೊಂಡು ಬರ್ತಾರ? ಇರ್ಲಿ, ನಾವು ಮಾಡ್ತೇನೆ ಹಬ್ಬನ. ಆದ್ರೆ ನಾ ಫೋನ್ ಹಚ್ಚಿ ಹೇಳಿದ್ದೆ ಬಿಡವ, ಹಬ್ಬ ಐತಪ್ಪ ಗಣಪ ಬಂದುಬಿಡ್ರಿ ಏನಿದ್ರು ನಿನ್ನೆ ಅಂತೇಳಿ. ಅಲ್ಲ ಮತ್ತೆ ಅಲ್ಲಿಂದ ಇನ್ನೊಂದು ಯಾವುದೋ ಊರಿಗೆ ಹೋಗ್ಯಾರಂತ. ಕೈಯಾಗ ರೊಕ್ಕ ಆಡ್ತಾವ ಮತ್ತೆ ತಿರ್ಗಾಕತ್ತಾರ ಅಷ್ಟೇ. ಅಲ್ಲ ಮೊದ್ಲೇನಿಕ್ಕೆ ಓಡ್ ಬಂದು ಮನೆಗೆ ಹೊಕ್ಕೊಂಡಿದ್ದು ನೋಡ್ಬೇಕು. ಇವ್ರಪ್ಪ ಇವ್ರವ್ವ ಏನು ಸೇರ್ಸಂಗೆ ಇಲ್ಲನ, ಮಾತಾಡ್ಸಂಗೆ ಇಲ್ಲನ, ಮದ್ವೆ ಮಾಡ್ಕೊಳಂಗೆ ಇಲ್ಲನ ಅಂದಿರ್ಬೇಕು. ಅಂತಾದು ಇವರು ಎಲ್ಲ ತಾಬಿಡ್ತು ಬಿಟ್ಟು ನಿಂತು ನಾನು ಒಳಗ ಇಲ್ಲಿ ನನ್ನ ಗಂಡನ್ನು ಇರೋದು ಹಾಕೊಂಡು ಮದುವೆ ಮಾಡ್ದಕ್ಕೆ ನಾನು ಈಗ ನನ್ನ ಕಾಲಂಕಸ ಮಾಡಿ ಅವ್ರಪ್ಪ ಅವರು ನಾಳೆ ಅವರು ಹೊಕ್ಕೊಂಡೇ ಬಿಟ್ರು. ಏನು ಬೇಕಂತ ಮಾಡಿದ್ರು, ಏನೋ ಆಟ ಕಟ್ಟಿದ್ರು, ದೇವರಿಗೆ ಗೊತ್ತವ. ಇವ ಏನು ಒಂದು ಲೆಕ್ಕನ ಅರಿವಲ್ತು ಹೋಗತ್ತವ. ಅಲ್ಲ ಯಾರ ವಿಚಿತ್ರ ಆಗಿ ಗೊತ್ತಪ್ಪ, ಮಗಳು ಗೊತ್ತಲ್ಲಾರ್ದ ಮದುವೆ ಆಗ್ಯಾಳ ಅಂತೇಳಿ ಯಾರು ಶಿಟ್ ಮಾಡ್ಕೊಂತಾರ. ಇವ್ರು ಏನಿಲ್ಲ, ಓದ್ ಒಂದೇ ದಿನ ಹೋಗಿಸ್ಕೊಂಡ್ರು. ಮತ್ತೆ ನೋಡಿದ್ರಿಗೆ ಏನು ರೊಕ್ಕ ಏನಿಕ್ಕೆ ಹತ್ರ ಇದ್ದಿದ್ದಷ್ಟ್ರಾಗ ಹೋಗ್ಯಾಳ ಅಂತ ಮಾಡಿ. ಅವ್ರ ತವ್ರ ಮನೆಯವ್ರು ಮತ್ತೆ ರೊಕ್ಕ ಕೊಟ್ಟು ಇವ್ರನ್ನ ಊರು ತಿರ್ಗಕ್ಕೆ ಕಳ್ಸ್ಯಾರ. ಇವ್ರು ಏನವ ಏನು ಮನೆ ಹಳೆ ಬೇಕಂತ ಹೇಳ್ಬೇಕಂತ ಅವ್ರು ಕೆಚ್ಚಾಕ್ ಹಿಡ್ದಂಗೆ ಐತಿ.
ಹೋಲ್ ನಮ್ ಬಂಗಾರ ಅದೇನಂತಾರ ನಮ್ ಬಂಗಾರ ಬೇಟ ಬರಬರಿ ಇಲ್ಲ ಅಕ್ಸಾಲಿಕ್ಕೆ ಅಂದೇನು ಉಪಯೋಗ. ಈಗ ಒಂಚೂರು ಮುಚ್ಚತಿ ಪುರಾಣನ. ಶಾಂತವ, ಗಣಪ ಬಂದಾನ, ಇಡೀ ಅದು ಮಾಡಿದ್ದಾಗೈತಿ. ಒಂದು ಚಂದದ ಒಂದು ಹಾಡು ಹೇಳುವ. ನಾನ ಏನ ಸೌಂಡ್ ನನಗೆ ಹಾಡ ಗಣಪನು ಯಾವಪ್ಪ ಗಂಟ್ಲಾ ಬರಬರಿಲ್ಲ. 5ನೇ ದಿನಕ್ಕೆ ಹಾಡ್ತೀನಿ ತಗೋಣ. ಸರಿ ಆತವ, ಹಂಗಾಲಿ ಊಟ ಮಾಡ್ಕೊಂಡು ಹೋಗ್ಬೇಕು. ಮಾವಲ್ಲಿ ಇಲ್ಲಿ ಕಾಣವಲ್ಲ. ಇಲ್ಲೇನಿಲ್ಲ ಜಾಗ ಆಗಲ್ಲ ಅಂತೇಳಿ ಅಲ್ಲಿ ಕುಂತಾರ, ಕರಿತೀನಿ. ಊಟ ಮಾಡ್ಕೊಂಡು ಹೋಗ್ತೀವಿ. ಬಾರೈಕಿನ ಚುರತ್ತಂಗೆ ಅಡಿಗೆ ಮಾಡೋಣ ಬಾ. ಎಲ್ಲರೂ ಕುಂತ ಇವತ್ತು ಭಾಳ ದಿನ ಆತ. ದುಂಡಕ್ಕೆ ಕುಂತ ಅಷ್ಟು ಊಟ ಮಾಡೋಣಂತ. ಅವ್ವ ಅಲ್ಲೇ ಕೊನೆ ಮಕ್ಕೊಂಡಿರ್ಬೇಕು. ಯಾಕ ಬಾಳ ಸುಸ್ತನಾತಿದ್ಲ, ಹಂಗಾಗಿ ಮಕ್ಕೊಂಡಿರ್ಬೇಕು. ಹೌದಾ, ನಾ ಒಂಚೂರು ಅವನ್ ಮಾತಾಡ್ಸ್ಕೊಂಡ್ಬರ್ತೇನೆ. ಎಲ್ಲರೂ ಹಿಂಗ್ ಕೂಡಿದ್ರೆ ಎಷ್ಟು ಚಲೋ ಅನಿಸ್ತಲ್ಲ. ಅಲ್ಲಿ ಹಿರಿಯರ ಹಬ್ಬ ಮಾಡಿರೋದ ಎಲ್ಲಾ ಕುಟುಂಬ ಒಂದು ಬಳಗ ಅಣ್ಣ ತಮ್ಮ ಅಂತೇಳಿ ಕೂಡ್ಲಿ. ಹಬ್ಬದ ನೆಪದಾಗ ಏನ ಒಂದು ಪ್ರೀತಿ ವಿಶ್ವಾಸ ಇನ್ನೂ ಗಟ್ಟಿ ಆಗ್ಲಿ ಅಂತೇಳಿ ಎಷ್ಟೆಲ್ಲ ನಮ್ ಹಿರಿಯರು ಮಾಡಿಟ್ಟಾರ ನೋಡ್ರಿ. ಮತ್ತ ಬೋಲೋ ಶ್ರೀ ಗಜಾನನ ಮಹಾರಾಜ್ ಕಿ ಜೈ. ಸಮಸ್ತ ಕರುನಾಡ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಯ್ಯ ಇಲ್ಲ ಏನ್ರಿ, ನಾನು ಹಂಗಾರ ಕೊನೆ ಮುಕ್ಕೊಂಡಳ ನಾವು ಅಂತೇಳಿ ಅಲ್ಲಿ ಹೊಂಟಿದ್ ನೋಡಿ ಮಾತಾಡ್ಸಕ್ಕೆ. ಹ್ಞೂನವ, ನೀವೆಲ್ಲರೂ ಸೇರಿ ಪೂಜೆ ಮಾಡಕತ್ತಿದ್ರಲ್ಲ, ಹಂಗಾಗಿ ಇನ್ನೇನು ಹಾಳು ಹಾಸಿಗೆ ಮಕ್ಕೊಳ್ಳೋದು ಬ್ಯಾಡ್ತಿಗೆ ಅಂತೇಳಿ ಇಲ್ಲೇ ಬಂದು ಕುಂತೆ. ಅತ್ತೇರ ಚಾ ಕೊಡ್ಲೇನ್ರಿ ಊಟ? ಬೇಡವಾ, ಚಾಗಿ ಏನು ಬೇಡ ಅಂದಂಗೆ ಗೋಧಿ ಹುಗ್ಗಿ ಮಾಡಕತ್ತೀರೇನ? ಹ್ಞೂ ರೀ ಅತ್ತೇರ, ಗೋಧಿ ಹುಗ್ಗಿ ಮಾಡಕತ್ತೀನಿ. ಗೋಧಿ ಹುಗ್ಗಿ ಬದ್ನಿಕಾಯಿ ಪಲ್ಯ, ಇನ್ನು ಅನ್ನ ಸಾರು ಕೋಸುಂಬ್ರಿ ಕಾಳು ಪಲ್ಯ ಮಾಡಕತ್ತೀನಿ. ಅಲ್ಲ ಈಕಿನ ಸರೋಜಾ, ಶಿವಟು ಗೋಧಿ ಉಗ್ಗಿ ಒಂದೊಂದು ಇಟ್ಟು ಬಟ್ಟಲಾಗಿ ತಿಂತೇವೆ ಅಷ್ಟ. ಅನ್ನ ಹೊಡೆ ತುಂಬ ಉಣ್ಣಕ್ ಆಗೋದಿಲ್ಲ ಮರ ಆಯ್ತಾಗ. ಒಂದಿಷ್ಟು ಚಪಾತಿ ಇಟ್ಟು ನಾದ್ ಬಿಡ್ರಿ ಅಂತ ನಾನು. ಒಂದು 2 ಚಪಾತಿ ತಿಂದು ಒಟ್ರೆ ಶಿವಟ್ ತಿಂದು ಅನ್ನ ಸಾರು ಉಂಡು ಬಿಡ್ತೀವಿ. ಏನಂತಿ? ಅದಕ್ಕೇನಂತ ಬಿಡ್ರಿ ಗೌರಿ, ಒಂದಿಷ್ಟು ಚಪಾತಿ ನಾದ್ ಬಿಡವ. ನಾನು ಗೋಧಿ ಹುಗ್ಗಿ ಮಾಡಕತ್ತೀನಿ. ಏನು ಅದು ತಿರುವುದು ಮಾಡೋದು ಅದಕ್ಕೆ ಹಾಕು ಹದ, ಅಯ್ಯೋ ಅದು ಕೈ ಹಿಡಿತೈತಿ. ಈಗ ನಾ ಅದನ್ನ ಮಾಡ್ತೇನೆ, ನಿಂಗೆ ಮಾಡಕ್ಕೆ ಗೊತ್ತಾಗಂಗಿಲ್ಲ. ಏನು ಒಂದು ಈ ಚಪಾತಿ ನಾದ ಒಂದು ಚೆನ್ನಂದಿಂದ ಒಂದು 10-12 ಚಪಾತಿ ಅಂದ್ರೆ ರಗಡಾಕತ್ ನೋಡು. ಆಯ್ತಕ್ಕ, ಮಾಡ್ತೀನಿ. ಮತ್ತು ಅತ್ತಿಯರ ಶಾಂಡ್ಗಿ ಹೋದ ವರ್ಷದ್ದು ಖಾಲಿ ಆಗ್ಯಾವು. ಈಗ ಶಾಂಡ್ಗಿನ ಇಲ್ದಂಗೆ ಆಗ್ಬಿಟ್ಟತ್ರಿ ಅತ್ತಿಯರ. ಈ ವರ್ಷ ಬ್ಯಾಸ್ಗ್ಯಾಗ ಮಾಡಲೇ ಇಲ್ಲ ನಾವು ಶಾಂಡ್ಗಿನ. ಈಗ ನೋಡ್ರಿ ಹಬ್ಬ ಹುಣ್ಣಿಮೆ ಕರ್ಯಾಕ ಶಾಂಡ್ಗಿ ಇಲ್ದಂಗೆ ಆಗ್ಬಿಟ್ಟತಿ. ಅಂಗಡಿಯಿಂದ ರೆಡಿಮೇಡ್ ತೊಗೊಂಬ ಅಂತ ಹೇಳೀನಿ ಇವರಿಗೆ. ಹೊಸ ಅಲ್ಲೇ ಪಾಪಡೆದಂಥವು ಕರ್ಯಾಗ ಬರ್ತಾವಲ್ಲ ಕಲರ್ ಎಣ್ಣೆಗ, ಅವನ್ನಾರ ತೊಗೊಂಬಂದಿನಿ. ಅವನು ತರ್ಲಂಗೆ ಬಂದಾರ. ಓ ಅದ ನೆನಪಾಗಿಲ್ಲ ಮರ ಆಯ್ತಾಗ. ಇರ್ಲಿ ಬಿಡು, ಮತ್ತೇನ್ ಮಾಡಕತ್ತಿ? ಅಣ್ಣ ಹಾದರ್ಸ್ ನಾ ಮಾಡೇನಿ ಶಾಂಡ್ಗಿ ಜಗ್ಗದವ್ ಮನ್ಯಾಗ. ಈಗ ಯಾರು ಹೋಗ್ಬೇಕಪ್ಪ ತರಾಕ? ಇನ್ನು ಹಂಗಾರ ನಾನು ಬರ್ಲೇನ ಅಣ್ಣ ಕೊಡಾಕ? ಇರ್ಲಿ ಬಿಡು, ಮತ್ ನೀ ಯಾಕೆ ಹೋಗಿವ? ಎಲ್ಲ ಶಾಟಿಗೆ ಬೇಕಾಬೇಕನ್ಲೇ? ಹಬ್ಬದಾಗ 1-2 ಬಳಕದ ಮಿಸ್ಕೈ ಶಾಂಡ್ಗಿ ಕರ್ಲಿಲ್ಲ ಅಂದ್ರೆ ಹೆಂಗ್ರಿ? ಆದ ವರ್ಷ ನನಗೆ ಮಾಡೋಕ್ಕಾಗಲಿಲ್ಲ, ಜ್ವರ ಬಂದಂಗಾಗಿ. ಈ ಮನ್ಯಾಗ ಆರಾಡಿ ಈರಾಡಿ ಎದ್ದಿತ್ತಲ್ಲ, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಮತ್ತು ಏನು ಮಾಡ್ತೀರಿ ಮನ್ಯಾಗ? ಒಂದು ತಪ್ಪತ್ಲೆ ಒಂದು ಹಣಗ್ಲ ಇದ್ದೇ ಬಿಟ್ಟಿತ್ತ. ಹಾಗಾಗಿ ಅದಕ್ಕೆ ಹಿಂಗೆ ಮಾಡ್ರಿ, ಹೊಸ ನೀವು ಒಂಚೂರು ಅಡ್ಡಾಡ್ಕೊಂತವ್ರಿ. ಅಲ್ಲಿ ಮನ್ಯಾಗ ಪವಿತ್ರ ಅದಾಳ, ಕೊಡ್ತಾಳೆ. ಏನನ್ನ ಶಾಂಡ್ಗಿ ಬಳಕ ಮಿಸ್ಕೈ ಹೊಸ ತೊಗೊಂಬರ್ರಿ. ಕುಂಬಳಕಾಯಿ ಶಾಂಡ್ಗಿ ಅದಾವನ ಶಾಂತವ? ಅದಾವತ್ತಿಯಮ್ಮ, ಕುಂಬಳಕಾಯಿ ಶಾಂಡ್ಗಿ ಅದಾವ. ಅಣ್ಣ, ಆ ಅಡಿಗೆ ಮನೆ ಬಾಜುಕ ಒಂದು ಸಂದಕ ಇಟ್ಟೇನಿ. ಆ ಸಂದಕದ ಒಳಗೆ ಎಲ್ಲ ಅದಾವ ನೋಡು. ಪವಿತ್ರ ಗೊತ್ತೈತಿ. ಆಕಿಗೆ ಗೊತ್ತಾಕತಿ, ನೀವು ಒಂದು ಮಾತು ಹೇಳಿ ಆಕೆ ಕೊಡ್ತಾಳ. ಸರಿ ಆತವ, ತಗೊಂಬರ್ತೇನೆ. ಹಂಗಾರ ನೀವು ಮಾತ್ರ ಕುಂದ್ರೆ. ಅಯ್ಯೋ, ಗೋಧಿ ಹುಗ್ಗಿಗೆ ಗೋಧಿ ಕುದಿಯಾಕ ಇಟ್ಟಿದ್ದೆ, ತಡಿವಾ ಬಂದೆ. ರಾತ್ರಿ ಎಲ್ಲ ಚಲೋತ್ತಂಗ ಗೋಧಿ ಜಜ್ಜಿ ನೆನೆಯಾಕಿಟ್ಟು ದೊಡ್ಡ ಹಣಗಳದು. ಮತ್ತವೇ ಆರಾಮಿದ್ಯಾವ? 1-2 ದಿನ ಮನೆ ಕಡೆ ಬಾರ್ಬೇವ, ಬರೀ ಇಲ್ಲೇ ಇರ್ತೇನಂತೀಯಲ್ಲ. ಅಕ್ಕ, ನಾನು ಬಾ ಬಾ ಅಂತ ಕರಿತಾ ಇದ್ದೀನಿ. ಆಕೆ ನೀ ಮನಿ ಬಿಟ್ಟು ಕಾಲು ಕಿತ್ತಿಡುವಳ್ಳು. ಶಿವಲಿಂಗನ ಮನೆಗೆ 1-4 ದಿನ ಹೋಗ್ಬೇಕು ಬೇಡಬೇ? ಅದು ಮಗನ ಮನೆ ಅಲ್ಲನ. ನಿನ್ನವು ಹಿಂಗೆ ಮಾಡಿ ಒಂದ ಬತ್ತಲ್ಲಿ ಇರ್ತೇನೆ ಅಂತ ಬಡ್ಕೋತೀನಿ ನೀನು. ಇಲ್ಲ ಬಿಡವ, ಯಾವ ಟೈಮ್ನಾಗಾದ್ರೂ ಸಾಯ್ಬೋದಾ? ನನಗೆ ಯಾಕೆ ನನ್ನ ಗಂಡು ಕಟ್ಟಿದ ಮನೆಯೊಳಗೆ ಸಾಯ್ಬೇಕಂತ ಆಸೆ. ನೋಡ್ ಮಾತಾಡೋ ಮಾತು ಹೆಂಗದಾವ ನೋಡಕ್ಕಿವು. ಕಟ್ಟಿದ ಮನ್ಯಾಗ ಸಾಯ್ಬೇಕಂತ ಏನು? ನಾವೇನೋ ಒಂದು ಹರ್ಮಗ್ಲು ದೂರ ದೇವನ? ಎಡು ಬಿದ್ರೆ ನಮ್ಮ ಮನೆ, ಎಡು ಬಿದ್ರೆ ಈ ಕಡೆ ಈ ಮನೆ. 1 ಹೆಜ್ಜೆ ಆ ಕಡೆ 1 ಹೆಜ್ಜೆ ಈ ಕಡೆ. 4 ದಿನ ಇರಂದ್ರೆ ಇರೋದಿಲ್ಲ. ನೋಡಿ ಇವನ ಹೇಳ್ತಾನೆ ಎಡಿ ಬಿದ್ರ ಆ ಕಡೆ ಅಂತೇಳಿ. ಏನು ಒಂದು ಹೊಚ್ಚಲ ದಾಟಿದ್ರೆ ಇವ್ರ ಮನೆಗೆ ಹೋಗ್ತೀವಿ, ಒಂದು ಹೊಚ್ಚಲ ದಾಟಿದ್ರೆ ಈ ಕಡೆ ಬರ್ತೀವಿ. ಬೆಳಗ್ಗೆ ಅದು ಹೋಗಿರ್ತೀನಿ, ಒಂಚೂರು ಮಧ್ಯಾಹ್ನ ಮರವತ್ನಾಗೂ ಹೋಗಿ ಕುಂತಿರ್ತೀನಿ. ಆ ಪುಟ್ಟ ಹೋಗಂಗೆ ಇಲ್ಲ ಅಂತ ಏನಿಲ್ಲ, ಅಲ್ಲಿ ಹೋಗಿರ್ತೀನಿ. ಬಂದ ರಾತ್ರಿ ಮಕ್ಕಳೋದು ಮಾತ್ರ ನಾನು ಕೋಣೆಗ ಮಕ್ಕೊಂಡಿರ್ತೀನಿ ಅಷ್ಟೇ. ಅವಂಗೇನು 4 ದಿನ ಅಲ್ಲೇ ಇರ್ಬೇಕಂತ. ಏನು ಬಿಡಪ್ಪ, ಈ ಊರು ಬಿಟ್ಟು ಬೇರೆ ಊರಾಗೈತಿ ಅನ್ನಂಗಿಲ್ಲ, ಏನಿಲ್ಲ. ಹೌದಿಲ್ಲ? ಎಲ್ಲಿದ್ರೇನು ಇವನು 20 ಸಲ ಈ ಕಡೆ ಬರ್ತಿರ್ತಾನ, ಹೋಗಿರ್ತಾನ. ನಮ್ಮ ಮನೆಗಾರ ಬಾಬೆ ಒಂದು 4 ದಿನ ಅಲ್ಲೇ ಗಿಡಮುಳಿ ಬಂದು ಕುಂತ ಬಿಟ್ಟಲ್ಲ. ನಡಿ ಮನೆಗೆ ಹೋಗೋಣ. ಅಯ್ಯ ಮಾವ, ಊಟ ಮಾಡಿ ಹೋಗ್ರಿ. ಅಲ್ಲೇ ನಾ ಮನ್ಯಾಗ ಗಣಪನ ಇಟ್ಟಿಲ್ಲನ, ಮತ್ತೀಗ ಅಲ್ಲಿ ಉಣ್ಣೋದು ಹೆಂಗ? ಮತ್ತೆ ಅಲ್ಲಿನ ಹಬ್ಬದ ಅಡಿಗೆ ಆಗಾಕತ್ತಪ್ಪ, ಮತ್ತೀಗ ಅಲ್ಲಿದು ಬಿಟ್ಟು ಇಲ್ಲಿ ಉಣ್ಣದ? ಅಯ್ಯೋ ಅಣ್ಣ, ಇಲ್ಲೇ ಉಂಡು ಹೋರಿ. ಅಲ್ಲಿ ಉಣ್ಣೋದು ಐತಿ. ಹಬ್ಬ ಹುಣ್ಣಿಮೆ ತವ್ರ ಮನ್ಯಾಗ ಒಂದು ಉಣ್ಣಸು ಖುಷಿ. ಪಾಪ ಅವ್ರು ಬಂದಾರ, ಉಣ್ಲಿ ತಡ್ರಿ. ಈಗ ನೀವು ಕರ್ಕೊಂಡು ಹೋಗ್ಬೇಡ್ರಿ, ನೀವು ಇರ್ರಿ ಕುಂದ್ರಿ. ಗೋಧಿ ಹುಗ್ಗಿ ಮಾಡಕತ್ತೀನಿ. ಇವರು ಶಾಂಡ್ಗಿ ಬಳಕ ಮಿಸ್ಕಾಯಿ ಕುಂಬಳಕಾಯಿ ಶಾಂಡ್ಗಿ ಅವು ಖಾಲಿ ಆಗಿದ್ವಾ, ಅವ್ನು ತರಾಕ್ ನಿಮ್ಮ ಮನೆಗೆ ಹೋಗ್ಯಾರ. ತೊಗೊಂಡು ಬರಲಿ. ಬಿಸಿ ಅನ್ನ ಸಾರು, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಕೋಸುಂಬ್ರಿ ಎಲ್ಲ ಇಲ್ಲೇ ಮಾಡಕತ್ತೈತಿ. ಅದಕ್ಕೆ ಕುಂದ್ರಿ 1-2 ನಿಮಿಷ. ಏರಿ, ನಮ್ಮ ಮನೆಯಿಂದ ರಾತ್ರಿ ಆದ್ರೂ ಉಣ್ಬೋದು, ಅದಕ್ಕೆ ಕುಂದ್ರಿ. ತವ್ರ ಮನೆ ಅಂದ್ಬಿಟ್ರೆ ಹಿರಿ ಹೀಗಿ ಬಿಡ್ತಾಳ. ಗೋಧಿ ಹುಗ್ಗಿ ಸ್ವಲ್ಪ ತಿನ್ನ,
ಆಮೇಲೆ ಈಗ ನೋಡ್ ಪುರೇ ಉಬ್ಬಿದಂಗೆ ಉಬ್ಬಾತಿ ಇನ್ನೋಟ್ ಉಬ್ಬತಿ. ಅಯ್ಯ ನಂಗೆ ಗೊತ್ತು ಬಿಡ್ರಿ. ಅಂದಂಗ ಇನ್ನೊಂದು ವಿಚಾರ ಎಲ್ಲಾರನ್ನ ಕೇಳ್ಬೇಕಂದೆ, ಗಣಪನ್ ನೋಡಕ್ ರಾತ್ರಿ ಹೋಗೋಣ ಎಲ್ಲಾರು, ಏನಂತೀರಿ? ಹೌದ್ ಮಾವ, ಅವಾಗೆಲ್ಲ ಹೋಗಿದ್ವಿಪ್ಪ ರಾತ್ರಿ ಗಣಪನ್ ನೋಡಕ್ ಊರಾಗೆಲ್ಲ. ಅಲ್ಲೇ ಹುಬ್ಬಳ್ಳಿಗೆ ಹೋಗಿದ್ವಿ, ದುರ್ಗದ ಬೈಲಾಗ ಹುಬ್ಳಿಕ ಮಹಾರಾಜ್ ಗಣಪತಿ ನೋಡುದು. ಇವು ಏನು ಖುಷಿ ಅಂತಾನ, ಎಲ್ಲಿ ಬೇಕಲ್ಲ ಎಲ್ಲೇ ಪ್ರಸಾದ ಹಂಚ್ತಿರ್ತಾರ. ಆ ಪ್ರಸಾದ ಇಸಿಸ್ಕೊಂಡು ತಿನ್ನೋದ ಒಂದ್ ದೊಡ್ಡ ಖುಷಿ ಬಿಡೋದು. ಹೋಗೇ ಇಲ್ಲ, ಈಗೀಗಂತರೂ ಎಷ್ಟು ವರ್ಷ ಆತು ಹೋಗೇ ಇಲ್ಲ. ಅಕ್ಕ ಹೋಗು ನನಕ. ಹೋಗ್ಬೋದಪ್ಪ, ನನಗೆ ಮೊದ್ಲಿನಂಗೆ ನಡೆಯಕ್ಕೆ ಆಗಲ್ ಬಿಡ್ಲಿಪ್ಪ. ಬೇಕಾದ್ರೆ ನೀವು ಹೋಗಿ ಬರಲ್ಲ, ನೀವೆಲ್ಲ ನೀನು ನಿನ್ನ ಹೆಂಡತಿ ನಮ್ಮ ಈಕಿನ ಪೈತ್ರನು ಕರ್ಕೊ ಜ್ಯೋತಿ ಬರ್ತಾಳ ಅಂತ ಕೇಳ ಎಲ್ಲಾರು ಕೂಡ ಹೋಗಿ ಬರ್ರಿ ನೀವು. ಗಿಡ್ಡ ಮೌಳಿ ಅಲ್ಲಲೇ, ನಿನಗಿಂತ ಇನ್ನೂ 8 ವರ್ಷನ 9 ವರ್ಷ ನಾನ ದೊಡ್ಡವ. ನಾನು ಹೋಗಾಕೊಳೆ ಹುರ್ಪದನಿ, ನಡೆಯೋಕಾಗಲ್ ಬಿಡಪ್ಪ ಅಂತ ಸೋಗ್ ಮಾಡ್ತಾಳ, ಸೋಗ್ಲಾಡಿ ಸುಬ್ಬಿ ತಾಯಣ್ಣಗ್ ಬಾಯಿ ಮುಚ್ಕೊಂಡಿರ್ರಿ. ಹಂಗಂತಿ ನೋಡಿದ್ರ ಪ್ರಸಾದ ತಾಟ್ 2 ತಾಟ್ ಹೊಡಿತಾಳೆ ಎಲ್ಲಾ ಕಡೆನು. ಇದಕ್ಕೆ ಬರದಲ್ಲ ನಾನು, ತೆರಿ ಕಿರಿಕಿರಿ ಅಂತ ಹೋರಿ ಒಂದು ಓಟತ್ತು ತಣ್ಣಗಿರ್ತೇನೆ ಮನ್ಯಾಗ. ನೀನು ಬರಬೇಕಾ? ನೀನ್ ಕಟ್ಕೊಂಡ ಎಲ್ಲಿ ಹೋದ್ರು ಹೋಗೋದ್ ನಾನು, ಹಂಗ್ ನಿನ್ ಬಿಟ್ಟು ಹೋಗಂಗಿಲ್ಲ ನಾ ಎಲ್ಲ. ನೀ ಬೇಕಾದ್ ಹೇಳಿದ್ರು. ಏ ಅಕ್ಕ, ಏನಾಗಲ್ಲ ಬರಕ, ನಡ್ಯಾಕಾಗಲ್ಲ ಅಂತ. ಏನ್ ನಡ್ಯಾಕಂತದ ಏನ್ ತ್ರಾಸ ಐತಿ? ನೀ ಸುಮ್ಮನೆ ಬಾ ನೀನು. ಆಯ್ತಪ್ಪ, ಹೋಗಿ ಬರಂತವ. ಆದ್ರೆ ಇವತ್ತು ಒಂದೇ ದಿನ ಅಲ್ಲ, ಭಾಳ ಗದ್ಲಿರ್ತತನ ಅಂತ ನಾನು. ಏನಂತಿ? ಒಂದನೇ ದಿನ ಇನ್ನೂ ಅಕ್ಕ ಅಲ್ಲೇ ಇಲ್ಲೇ ಗಣಪನಿಟ್ಟು ಅವ್ರ ಮನೆ ಅಂತ ಬಿಟ್ಟು ಬರಕ್ ಆಗಂಗಿಲ್ಲಲ್ಲ. ಮತ್ತೆ 5ನೇ ದಿನ 3ನೇ ದಿನ ಅಂದ್ರೆ ಇನ್ನೂ ಗದ್ಲು ಭಾಳ ಆಗ್ಬಿಡ್ತಕ್ಕ. ಬೇಡ, ಇವತ್ತೇ ಹೋಗೋಣ. ಆಯ್ತಪ್ಪ, ಹಿಡ್ದಿದ್ದ ಹಠ. ನಡ್ರಿ ಹೋಗೋಣ.